ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಮಸ್ತೆ. ಇಲ್ಲಿ ನೋಡಿ, ಮತ್ತೊಮ್ಮೆ ಪವರ್ ಪ್ಲೇ ಘಾತಾಂಕಗಳ ಆಟದೊಂದಿಗೆ ಇವತ್ತು ನಾವು ನಿಮ್ಮ ಮುಂದೆ ಇದ್ದೇವೆ. ಇಲ್ಲಿ ಒಂದು ವಿಭಿನ್ನವಾದ ಒಂದು ಲೆಕ್ಕವನ್ನ ನಾವಿಲ್ಲಿ ಬಿಡಿಸಿ ನೋಡೋಣ. ಇದು ಒಲಿಂಪಿಯಾಡ್ ಮತ್ತು ನಿಮಗೆ ಜೆಇ ಅಪ್ರೋಚ್ ಅಲ್ಲಿ ಇಂಥ ಲೆಕ್ಕಗಳು ಕಂಡು ಬರ್ತಾವ. ಅದಕ್ಕಾಗಿ ಇಂಥ ಲೆಕ್ಕಗಳನ್ನ ನಾವು ಕೂಡ ಕಲಿಯಲೇಬೇಕಾದಂತಹ ತುರ್ತಿದೆ ಈ ಒಂದು ಕಾಂಪಿಟೇಟಿವ್ ಯುಗದಲ್ಲಿ. ಅದಕ್ಕಾಗಿ ಒಂದು ಲೆಕ್ಕವನ್ನ ನೋಡೋಣ, ನೀವು ಕೇಳಿದ್ರೆ ಇನ್ನೊಂದು ಲೆಕ್ಕ ಕೂಡ ಇವತ್ತು ನೋಡೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ 5^3x + 2 5 to the power 3x + 2 divided by 5 to the power 2x - 1 = 125 ಅಂತ ಕೊಟ್ಟಿದಾರ. ಈಗ ಏನ್ ಮಾಡ್ಬೇಕಂದ್ರ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಬೇಕಾಗಿದೆ. ಓಕೆ, ನೋಡಿದ ತಕ್ಷಣ ಗಾಬರಿ ಆಗಬಾರ್ದು. ಇದು ಬಹಳಷ್ಟು ಸುಲಭವಾದ ಒಂದು ವಿವರಣೆಯನ್ನ ಹೊಂದಿದೆ. ಅದಕ್ಕೆ ಇಂಥ ಲೆಕ್ಕಗಳನ್ನ ಬಿಡಿಸ್ಬೇಕಾದ್ರ ಫಸ್ಟ್ ನಮಗೆ ನಿಯಮಗಳು ಗೊತ್ತಿರಬೇಕು. ಆ ನಿಯಮಗಳನ್ನ ಹೆಂಗಂದ್ರೆ ಎಡಬದಿಯಿಂದ ಬಲಬದಿಗೆ, ಬಲಬದಿಯಿಂದ ಎಡಬದಿಗೆ, LHS to RHS, RHS to LHS ಎರಡೂ ತರ ಬಳಕೆ ಮಾಡೋದು ನಮಗೆ ಗೊತ್ತಿರಬೇಕು. ಈಗ ನೋಡ್ರಿ, ಈಗ ಮೊದಲನೇ ನಿಯಮವನ್ನ ಇಲ್ಲಿ ಯಾವ ರೀತಿ ಬಳಕೆ ಮಾಡ್ಕೊಳ್ಳೋದಂದ್ರ a to the power m + n ಅನ್ನ a to the power m × a to the power n ಅಂತ ಬರ್ದೇವಿ. ಅದೇ ಒಂದು ರೀತಿಯಲ್ಲಿ ಈ ಲೆಕ್ಕವನ್ನ ಬರೆಯೋಣ. ಹೆಂಗಂದ್ರ ನೋಡ್ರಿ, 5^3x 5 to the power 3x × 5 to the power 2 ಬರಿಬಹುದಲ್ಲ. ಇಸ್ ಇಟ್ ಓಕೆ? ನೆಕ್ಸ್ಟ್ divided by 5 to the power 2x × 5 to the power -1 ಈ ತರ ಬರಿಬಹುದು. ಇಲ್ಲಿ ಪ್ಲಸ್ ಇದ್ರ ಮಾತ್ರ ನಾವು ಮೊದಲೇ ನಿಯಮ ಹಚ್ಚಬೇಕು ಅಂತೇನಿಲ್ಲ. ಅಲ್ಲಿ ಪ್ಲಸ್ ಇದ್ದ ಜಾಗದಲ್ಲಿ ಮೈನಸ್ ಇದೆ ಅಂತ ತಿಳ್ಕೊಳ್ಬೇಕು. ಅಂದ್ರ a to the power m a to the power -n ಅಂತ ಕೂಡ ನಾವು ಬಳಕೆ ಮಾಡ್ಕೊಳ್ಬಹುದು ಮೊದಲನೇ ನಿಯಮವನ್ನು. ಈಗ ಈಸ್ ಈಕ್ವಲ್ ಟು ಇದನ್ನ ನಾವು ಘಾತಾಂಕ ರೂಪದಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಬರೆಯೋಣ. ಈಗ ಬಂತು 125 ಅಂತಂದ್ರ 5 × 25, 25 125 ಅಂದ್ರ 5ನ್ನ ನಾವು 3 ಬಾರಿ ಇಟ್ಟು ಗುಣಿಸಿದ್ದೀವಿ. 5 × 5 × 5. ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ಘಾತಾಂಕ ರೂಪದಲ್ಲಿ ಬರ್ಕೊಳ್ಳೋಣ. ಈಗ ನೋಡ್ರಿ, ಇಲ್ಲಿ 3x ಇಲ್ಲಿ ಡಿವೈಡೆಡ್ ಬೈ 2x ಐತಿ. ಏನು ಎಕ್ಸ್ ಫಾರ್ಮ್ ಇದ್ದದನ್ನ ಒಂದ್ ಸೈಡ್ ಮಾಡ್ಕೊಳ್ಳೋಣ. ಆಮೇಲೆ ಕಾನ್ಸ್ಟೆಂಟ್ಗಳದಾವ, ಸಂಖ್ಯೆಗಳದಾವ, ಅದನ್ನ ಒಂದ್ ಸೈಡ್ ಮಾಡ್ಕೊಳ್ಳೋಣ. ಈಗ 5^3x - 2x ಯಾವ ನಿಯಮ ಹಚ್ಚಿದ್ವಿ ಹೇಳ್ರಿ? ಈಗ ನಾವು ಎರಡನೇ ನಿಯಮ ಇಲ್ಲಿ ಬರ್ದಿ ನೋಡ್ರಿ, a to the power m / a to the power n = a to the power m - n ಇದನ್ನ ಬಳಕೆ ಮಾಡ್ಕೊಂಡಿವಿ. ಅದೇ ರೀತಿ ಇಂಟುನೇ ಇಡೋಣ. 5 to the power 2 ಈ ಮೈನಸ್ ಒಂದ್ ಇಡೋಣ. ಯಾಕಂದ್ರ ಮ್ಯಾಗಿಂದ ಕೆಳಗಿಂದ ಮ್ಯಾಲ ಬರ್ಬೇಕಾದ್ರ ಒಂದ್ ಮೈನಸ್ ಬರ್ತದ. ಅದ್ರ ಜೊತೆಗೆ ಆಲ್ರೆಡಿ ಇದ್ರ ಹಿಂದ್ ಒಂದು ಮೈನಸ್ ಐತಿ, ಅದನ್ನು ಒಂದು ಮೈನಸ್ ಇಟ್ಕೊಂಡು ನೆಕ್ಸ್ಟ್ ಇದನ್ನ 5³ ಅಂತ ಬರೆಯೋಣ. ಓಕೆ, ಈಗ ಇಲ್ಲಿ ನೋಡೋಣ, 5^3x ಅಲ್ಲಿ 2x ಕಳೆದ್ರೆ 1x ಉಳಿತದೆ. ವಿ ಕ್ಯಾನ್ ರೈಟ್ ಇಟ್ ಆಸ್ x ಓನ್ಲಿ. ನೆಕ್ಸ್ಟ್ 5^2 -1 ಅಂದ್ರೆ +1 ಆಗ್ತದ. ಸೊ ಅದು 5^3 ಈಸ್ ಈಕ್ವಲ್ ಟು 5^3 ಬರ್ತದೆ. ಹಾಗಾದ್ರೆ ಈ ಲೆಕ್ಕವನ್ನು ಇದೇ ರೀತಿ ಮುಂದುವರಿಸ್ತಾ ನಮಗೆ ಏನ್ ಬೇಕಾಗಿದೆ? ಎಕ್ಸ್ ಬೆಲೆ ಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡೋಣ ಅಂದ್ರ ಈ ಎಕ್ಸ್ ಇರುವಂತಹ ಒಂದು ಘಾತವನ್ನ ಈ ಕಡೆನೆ ಇಟ್ಕೊಂಡು ಇದನ್ನ ಆ ಕಡೆ ತಗೊಂಡ್ಬರೋಣ. ಈಗ 5^x ಈಸ್ ಈಕ್ವಲ್ ಟು 5^3 ಭಾಗಲೆ 5^3 ಆಗ್ತೈತಿ. ಹಂಗಾರೆ ಇವೆರಡು ಏನಾದ್ರು ಕ್ಯಾನ್ಸಲ್, ಅದು 1 ಬಂತು. ಹಂಗಾದ್ರೆ ಒಂದನ್ನ 5ರ ಸೂಚಿಯನ್ನ ಉಪಯೋಗ ಮಾಡ್ಕೊಂಡು ಯಾವ ರೀತಿ ಬರಿಬಹುದು ಹೇಳ್ರಿ? ಅದಕ್ಕೊಂದು ರೂಲ್ ಇಲ್ಲಿ ನಾನು ಬರ್ದಿಲ್ಲ. ಏನಂದ್ರ a⁻0 = 1. ಎನಿ ನಂಬರ್ ಆರ್ ಎನಿ ವೇರಿಯಬಲ್ ರೇಸ್ ಟು 0 is equal to 1. So 5 to the power x is equal to 5 to the power 0. I can write it as 5 to the power 0. ಅದಕ್ಕ ಬೇಸ್ ಈಕ್ವಲ್ ಇದ್ದಾಗ ಪವರ್ ಕೂಡ ಈಕ್ವಲ್ ಇರ್ತಾವು. ಸೊ
x is equal to 0, we found the solution. Okay, thank you.